ಆತ 50 ಕೋಟಿ ಶ್ವಾನ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಸೃಷ್ಟಿ ಮಾಡಿ ಫುಲ್ ಬಿಲ್ಡಪ್ ಕೊಡ್ತಿದ್ದ. ನಿರೂಪಕ ಮಾಡೆಲ್ ಆಗಿದ್ದ ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರ್ ಸತೀಶ್ಗೆ ಇಡಿ ಶಾಕ್ ಕೊಟ್ಟಿದೆ. ಶ್ವಾನದಿಂದ ಕೋಟಿ ಒಡೆಯ ಆದವನಿಗೆ ಅದೇ ಶ್ವಾನದ ಬೆಲೆ ಕುತ್ತು ತಂದಿದೆ. ವಿದೇಶದಿಂದ ಶ್ವಾನ ತಂದು 50 ಕೋಟಿಗೆ ಮಾರಾಟ. ಕೋಟಿ ಒಡೆಯನಿಗೆ ಶಾಕ್ ಕೊಟ್ಟ ಇಡಿ. ಸತೀಶ್ ಅಂತಾರಾಷ್ಟ್ರೀಯ ಡಾಗ್ ಬ್ರೀಡರ್ ಅಂತಲೇ ಹೆಸರುವಾಸಿ. ಕೋಟಿ ಬೆಲೆ ಬಾಳುವ ಶ್ವಾನ ಸಾಕಿದ್ದೀನಿ ಎಂದವನಿಗೆ ಇಡಿ ಶಾಕ್ ಕೊಟ್ಟಿದೆ. ಇಂದು ಜೆಪಿ ನಗರದ ಸತೀಶ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸತೀಶ್ ಶ್ವಾನಗಳನ್ನ ಹೊರದೇಶದಿಂದ ತಂದು ಸಾಗಾಣಿಕೆ ಮಾಡಿ ಇಲ್ಲಿನ ಸೆಲೆಬ್ರಿಟಿಗಳಿಗೆ ಮಾರಾಟ ಮಾಡ್ತಿದ್ದಂತೆ. ಕೋಟಿ ಬೆಲೆ ಬಾಳುವ ನಾಯಿಯನ್ನ ಐಷಾರಾಮಿಯಾಗಿ ಅಲ್ಲಿಂದ ಕರೆತಂದು ಸಾಕುತ್ತಿದ್ದ ಈ ವ್ಯಕ್ತಿ ಕೆಲ ತಿಂಗಳ ಹಿಂದೆ ಸಿನಿಮಾ ಒಂದರ ಪ್ರಮೋಷನ್ ವೇಳೆ ಇದು 50 ಕೋಟಿ ನಾಯಿ ಎಂದು ಕ್ಯಾಡಬಮ್ ವಕೈನಾಯ್ ಅನ್ನುವ ಬ್ರೀಡ್ನ ನಾಯಿಯ ಬೆಲೆಯನ್ನ ಸಾರ್ವಜನಿಕವಾಗಿ ಘೋಷಿಸಿದ್ದ. ನಾನು ಸಾಕುವ ನಾಯಿ ಕೋಟಿ ಬೆಲೆ ಬಾಳುತ್ತೆ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಂದರ್ಶನಗಳಲ್ಲಿ ಹೇಳಿದ್ದ. ಸದ್ಯ ಈ ಬೆಲೆ ಸುಳ್ಳು ಎಂಬ ಆರೋಪ ಕೇಳಿ ಬಂದಿದೆ. ಆತ ಹೇಳಿದ್ದ 50 ಕೋಟಿ ಶ್ವಾನ ಎನ್ನುವ ವಿಷಯ ಸುಳ್ಳಂತೆ. ಹಾಗಾದ್ರೆ ನಾಯಿಯ ನಿಜವಾದ ಬೆಲೆ ಎಷ್ಟು ಹಾಗೂ ಆತ ನಾಯಿಯನ್ನ ಬೇರೆ ದೇಶದಿಂದ ತಂದಿದ್ದೇ ಆದಲ್ಲಿ ಅದಕ್ಕೆ ಪಾಲಿಸಬೇಕಾದ ನಿಯಮ ಪಾಲಿಸಿದ್ರಾ ಎಂಬ ವಿಷಯವನ್ನ ಪರಿಗಣಿಸಿ ಇಡಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆ ಪರಿಶೀಲನೆ ಮಾಡಿದ್ರು. ಸತೀಶ್ ಮೂಲತಃ ಶ್ವಾನ ಪ್ರೇಮಿ ಹಾಗೂ ಸಿನಿಮಾದಲ್ಲೂ ನಟನೆ ಮಾಡಿದ್ದ. ದರ್ಶನ್ ಅವರ 2004ರಲ್ಲಿ ತೆರೆ ಕಂಡಿದ್ದ ದರ್ಶನ್ ಅನ್ನುವ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾನೆ. ಅಲ್ಲದೆ ತಾನು ಮಾಡಲ್ ಅಂತಲೂ ಹೇಳಿಕೊಂಡಿದ್ದ. ಹಾಗೆ ಈತ ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರ್ ಎಂದೇ ಹೆಸರುವಾಸಿಯಾಗಿದ್ದ. ಸದ್ಯ ಇದೇ ಶ್ವಾನ ಈಗ ಗಂಡಾಂತರ ತಂದಿದ್ದು ಇಡಿ ಸಂಕಷ್ಟಕ್ಕೆ ಸತೀಶ್ನನ್ನು ಗುರಿ ಮಾಡಿದೆ. PAML ಆಕ್ಟ್ ಅಡಿ ಪ್ರಕರಣ ದಾಖಲಿಸಿ ಇಡಿ ಅಧಿಕಾರಿಗಳು ಸತೀಶ್ರನ್ನ ವಿಚಾರಣೆ ಮಾಡುತ್ತಿದ್ದು, ಸರಿಯಾದ ದಾಖಲೆ ಸಿಗದೆ ಹೋದಲ್ಲಿ ಸತೀಶ್ಗೆ ಗಂಡಾಂತರ ಕಟ್ಟಿಟ್ಟ ಬುತ್ತಿ. ಆತ ಹೇಳಿದ 50 ಕೋಟಿ ನಾಯಿ ಬೆಲೆ ಸುಳ್ಳು ಎಂದು ಗೊತ್ತಾದ ಹಿನ್ನೆಲೆಯಲ್ಲಿ ಇಡಿ ದಾಳಿಯಾಗಿದೆ. ಇನ್ನು ಶ್ವಾನಗಳನ್ನ ಹೇಗೆ ಆಮದು ಮಾಡ್ಕೊಳ್ತಿದ್ರು ಅನ್ನೋದರ ದಾಖಲೆ ಬಗ್ಗೆ ಮಾಹಿತಿ ಕೇಳಲಾಗ್ತಾ ಇದೆ. ಸರಿಯಾದ ದಾಖಲೆ ಸಿಗದಿದ್ರೆ ಸತೀಶ್ಗೆ ಇಡಿ ಡ್ರಿಲ್ ಮಾಡೋದಂತೂ ಪಕ್ಕ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.